ಕೊಲೆಯಾಗಿದೆ, ಆರೋಪಿಗಳ ಬಂಧನವಾಗಿದೆ. ಒಂದ್ ಕಡೆ ತನಿಖೆ ನಡೀತಾ ಇದೆ, ಮತ್ತೊಂದು ಕಡೆ ಸಾಕ್ಷ್ಯಗಳನ್ನ ಕಲೆ ಹಾಕ್ತಿದ್ದಾರೆ. ಇದೆಲ್ಲದರ ನಡುವೆ ಠಾಣೆಗೆ ಶಾಮಿಯಾನ ಹಾಕಿದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದ್ದು ಆಕ್ರೋಶ ಭುಗಿಲೆದಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಪೊಲೀಸ್ ಠಾಣೆಯಲ್ಲಿ ದರ್ಶನ್ಗೆ ರಾಜಾತಿಥ್ಯ. ಠಾಣೆಗೆ ಶಾಮಿಯಾನ ಹಾಕಿ ನಡೀತಿದ್ಯಾ ಸೇವೆ. ಹೈ ಪ್ರೊಫೈಲ್ಡ್ ಕೇಸ್ ಆಗಿರುವ ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣದ ಮೇಲೆ ಇಡೀ ರಾಜ್ಯದ ಜನರ ಕಣ್ಣು ನೆಟ್ಟಿದೆ. ತನಿಖೆ ಎಲ್ಲಿವರೆಗೂ ಬಂದಿದೆ, ಯಾರ್ಯಾರು ಲಾಕ್ ಆದ್ರು ಅನ್ನೋದ್ರ ಬಗ್ಗೆ ಜನ ಕ್ಯೂರಿಯಸ್ ಆಗಿರ್ತಾರೆ. ಕೊಲೆ ಕೇಸಲ್ಲಿ ದರ್ಶನ್ ಭಾಗಿಯಾಗಿ ಲಾಕ್ ಆದ್ಮೇಲಂತೂ ಪ್ರಕರಣ ಮತ್ತಷ್ಟು ತೀವ್ರತೆ ಪಡೆದಿದೆ. ಹೀಗಿರುವಾಗ ತನಿಖೆ ನಡೆಯುತ್ತಿರುವಾಗಲೇ ಠಾಣೆಗೆ ಶಾಮಿಯಾನ ಹಾಕಿದ್ದು ಅನುಮಾನಕ್ಕೆ ಕಾರಣವಾಗಿದೆ. ದರ್ಶನ್ಗೆ ರಾಜಾತಿಥ್ಯ ಬಗ್ಗೆ ಸಿಎಂ ಗರಂ. ಈ ಸುದ್ದಿ ವೈರಲ್ ಆಗ್ತಿದ್ದಂತೆ ಪೊಲೀಸ್ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನೋ ಸ್ಪೆಷಲ್ ಟ್ರೀಟ್ಮೆಂಟ್, ಅಕ್ಯೂಸ್ಡ್ ಟ್ರೀಟ್ಮೆಂಟ್ ಕೊಡಿ ಎಂದು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಿಎಂ ವಾರ್ನಿಂಗ್ ಕೊಟ್ಟ ಬಳಿಕವೂ ಠಾಣೆಗೆ ಹಾಕಿದ ಶಾಮಿಯಾನವನ್ನ ಇನ್ನೂ ತೆರವುಗೊಳಿಸಿಲ್ಲ. ಸಿಎಂ ಮಾತಿಗೆ ಕಿಮ್ಮತ್ತು ನೀಡದೆ ತಮ್ಮ ಬಂಡತನ ಮುಂದುವರೆಸಿದ್ದಾರೆ. ಇನ್ನು ಠಾಣೆಗೆ ಶಾಮಿಯಾನ ಹಾಕಿರುವ ಕುರಿತು ಕೇಂದ್ರ ಸಚಿವ ಕುಮಾರಸ್ವಾಮಿ ಗುಡುಗಿದ್ದಾರೆ. ಈ ಸರ್ಕಾರ ಬಂದಾಗಿನಿಂದ ಭಯ ಭಕ್ತಿ ಅನ್ನೋದೇ ಇಲ್ಲದಂತಾಗಿದೆ. ಇತಿಹಾಸದಲ್ಲೇ ಠಾಣೆಗೆ ಶಾಮಿಯಾನ ಹಾಕಿಲ್ಲ ಎಂದು ಕಿಡಿಕಾರಿದ್ದಾರೆ. ಈ ಸರ್ಕಾರ ಬಂದ ನಂತರ ಪ್ರತಿದಿನ ಮಾನವನ ಒಂದು ಜೀವದ ಬಗ್ಗೆ, ಯಾರಾದ್ರೂ ಒಂದು ಜೀವ ತೆಗಿತಕ್ಕಂಥದ್ರಲ್ಲಿ ಭಯ ಭಕ್ತಿನೇ ಹೊಟ್ಟೋಗಿದೆ. ಅದಕ್ಕೆ ಕಾರಣ ಈ ಸರ್ಕಾರದ ಆಡಳಿತ. ಇನ್ನೊಂದು ಘಟನೆಯನ್ನೇ ಆತಿಗೆ ನಾವು ಕ್ರೋಧೀಕರಿಸ್ತಾ ಮಾತಾಡಬೇಕು. ರಾಜ್ಯದಲ್ಲಿ ಎಷ್ಟು ಪ್ರಕರಣಗಳು ಈ ಸರ್ಕಾರ ಬಂದ ನಂತರ ಪ್ರತಿದಿನ ಒಂದು ಭಾಗದಲ್ಲಿ ಯಾವ ರೀತಿ ನಡೀತಾ ಇದೆ, ಎಷ್ಟು ಕೊಲೆಗಳಾಗ್ತದೆ. ಹಲವಾರು ವೈಯಕ್ತಿಕವಾದ ಕಾರಣಗಳಿರ್ಬೋದು. ಆ ವೈಯಕ್ತಿಕವಾದ ಕಾರಣಗಳಿಂದ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ಬಾಯಲ್ಲಿ ಹೇಳಿ ಕೇಸರಿ. ಇವತ್ತು ಕೊಲೆ ಮಾಡತಕ್ಕಂಥದ್ದು, ಜೀವ ತೆಗಿತಕ್ಕಂಥದ್ದು ಎಷ್ಟು ಸುಲಭ ಆಗಿದೆ ಈ ರಾಜ್ಯದಲ್ಲಿ. ಇತ್ತ ಶಾಮಿಯಾನ ತೆರವಿಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಗೆ ಒಂದೇ ಮಾತರಂ ಸರ್ವ ಸಂಘಟನೆ ಮನವಿ ಮಾಡಿದೆ. ಠಾಣೆಗೆ ಹಾಕಿರುವ ಶಾಮಿಯಾನ ತೆರವುಗೊಳಿಸಿ, ಇದು ನಗೆಪಾಟಲಿಗೆ ಗುರಿಯಾಗುತ್ತಿದೆ. ತೆರವುಗೊಳಿಸದಿದ್ರೆ ನಾಳೆ ಹೋರಾಟ ಮಾಡುವುದಾಗಿ ಸಂಘಟನೆ ಅಧ್ಯಕ್ಷ ಶಿವಕುಮಾರ್ ನಾಯ್ಕ್ ಎಚ್ಚರಿಕೆ ನೀಡಿದ್ದಾರೆ. ಅವ್ರಿಗೆ ಸಿಗರೇಟ್ ಕೊಡ್ಲಿಕ್ಕಾಗಿರ್ಲಿ, ಇನ್ನೊಂದು ಫೆಸಿಲಿಟಿ ಮಾಡ್ಲಿಕ್ಕಾಗಿರ್ಲಿ, ಒಂದು ಸಂದರ್ಭದಲ್ಲಿ ಯಾರಿಗೂ ಗೊತ್ತಾಗಬಾರ್ದು, ಮಾಧ್ಯಮದವ್ರಿಗೆ ಗೊತ್ತಾಗಬಾರ್ದು, ಜನರಿಗೆ ಗೊತ್ತಾಗಬಾರ್ದು ಅನ್ನೋ ಒಂದು ರೀತಿ, ಆ ರೀತಿ ಜನರ ಭಾವನೆಗಳಲ್ಲಿ ಒದಗಿ ಬರ್ತಾ ಇದೆ. ಅಂದರೆ ಸಂಶಯ ಮೂಡ್ತಾ ಇದೆ. ಪೊಲೀಸರು ಹಂಗೆ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಎಲ್ಲೋ ಒಂದು ಕಡೆ ಪೊಲೀಸವ್ರ ಮೇಲೆ ಆ ರೀತಿ ಅನುಮಾನ ಬರ್ತಾ ಇರೋದ್ರಿಂದ ಕೂಡಲೇ ಶಾಮಿಯಾನ ತೆಗೆದು ಜನರಿಗೆ ಆ ಅನುಮಾನದಿಂದ ಹೊರಗಡೆ ಬರಲಿಕ್ಕೆ ಒಂದು ರೀತಿಯ ಅವರು ನಾವು ಜನರ ಜೊತೆ ನಿಲ್ಲಬೇಕು ಅಂತ ಹೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊತೀನಿ. ಕೊಲೆ ಮಾಡಿ ಜೈಲು ಪಾಲಾಗಿರೋ ಆರೋಪಿಗಳಿಗೆ ಈ ರೀತಿಯ ಆತಿಥ್ಯ ಬೇಕಾ? ಇದರಲ್ಲೇ ಗೊತ್ತಾಗ್ತಾ ಇದೆ ತನಿಖೆಯನ್ನ ಹಳ್ಳ ಹಿಡಿಸುವ ಕೆಲಸ ನಡೆಯುತ್ತೆ ಅನ್ನೋ ಚರ್ಚೆ ಆಗ್ತಿದೆ. ಏನಾದ್ರೂ ಶಾಮಿಯಾನ ತೆರವುಗೊಳಿಸ್ತಾರಾ ನೋಡ್ಬೇಕು. ಬ್ಯೂರೋ ರಿಪೋರ್ಟ್.